ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಸೌಜನ್ಯ ಅಂತ ತಕ್ಷಣ ಸಾಕು ನಾಡಿನ ತುಂಬ ಜಾಗೃತ ಆದಂಗೆ ಆಗ್ತಾಯಿದೆ. ಯಾಕೆಂದರೆ ಆ ಹೆಣ್ಮಗಳ ಮೇಲೆ ಆದಂಥ ಅತ್ಯಾಚಾರ ನೋವಿಂದ ಅತ್ಯಂತ ನೋವಿನ ಯಾರೂ ಮರೆಯಲಾರ. ನಮ್ಮ ಮನೆ ಮಗಳಿರೋಪ್ಪ ಆ ಕೂಸಿನ ಮೇಲೆ ಏನು ಆಯಿತು ಆ ಕೂಸಿನ ಮೇಲೆ ಅನ್ನೋದು ನೆನೆಸ್ಕೊಂಡಾಗಂತೂ ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇದು ಈಗಲೇ ಸಾಕಷ್ಟು ಚರ್ಚೆ ಆಗ್ತದೆ ಕಳೆದ 15 ವರ್ಷಗಳಿಂದ. ಅದು ಸತ್ಯ ಸುಳ್ಳು ಅನ್ನೋದು ಹೇಳೋದಕ್ಕಾಗಿ ಸಂತೋಷ್ ಅಂತಲ್ಲಿದ್ದರು, ಅವ್ರನ್ನೆಲ್ಲ ಆರೋಪ ಮಾಡಿದರು, ಅವರೇ ಮಾಡಿದವರು ಅಂತೇಳಿ. ಅದು ಸತ್ಯ ಸುಳ್ಳು ಅಂತ ಪ್ರೂವ್ ಆಗೋದಕ್ಕೆ 12 ವರ್ಷ ತೊಗೊಳ್ತು. ನಂತರ ಪಾಪ ಬಿಡುಗಡೆ ಆದರು, ಹೈಕೋರ್ಟ್ ಬಿಡುಗಡೆ ಮಾಡಿದ್ರು. ಇದರಲ್ಲಿ ಇವ್ರ ಪಾತ್ರ ಇಲ್ಲ ಅಂತ. ಹಾಗಾದ್ರೆ ಪಾತ್ರ ಯಾರ್ದು? ವಿಶೇಷವಾಗಿ ಲೋಕಲ್ ಇದ್ದಂಥವ್ರಿಗೆ ಒಂದಿಷ್ಟು ಅಲ್ಲಿ ಧರ್ಮದ ಹೆಸರ ಮೇಲೆ ನಡೀತಿರುವಂಥ ಜನರಿಂದಾಗಿ, ಅವರ ಆರ್ಥಿಕ ಬಲಾಢ್ಯತೆಯಿಂದಾಗಿ ಅವ್ರ ಮೇಲೆ ಅನೇಕ ಆರೋಪಗಳಿದ್ದಾವೆ. ಆ ಜನರು ಇದರಲ್ಲಿ ಇರಬಹುದು ಅನ್ನೋ ಶಂಕೆಯಿಂದ ಸೌಜನ್ಯ ಪ್ರಕರಣದಲ್ಲಿ ಅವರ ಒಂದು ಹಸ್ತ ಅದ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಒಂದು ಮೀಡಿಯಾನೂ ಸಹಿತ ಅಥವಾ ನಮ್ಮ ಪೊಲೀಸ್ ವ್ಯವಸ್ಥೆ ಸಹಿತ ಅವ್ರಿಗೆ ಅನುಕೂಲ ಆಗುವಂಥ ಒಂದು ನಿರ್ಧಾರ ತೆಗಿತಾ ಬಂದು ಸರ್ಕಾರಗಳು ಸಹಿತ ಅಷ್ಟು ಕಾಳಜಿ ತೊಗೊಳ್ಳಿಲ್ಲ. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸಹಿತ ಪೂರ್ಣ ಪ್ರಮಾಣದಲ್ಲಿ ಕಾಳಜಿ ತೊಗೊಳ್ಬೇಕಾಗಿ ತೊಗೊಳ್ಳಿಲ್ಲ. ಎಲ್ಲರಿಗೂ ತಮ್ಮ ವೋಟ್ ರಾಜಕಾರಣ ಮುಖ್ಯ ಇಲ್ಲ. ಹೀಗಾಗಿ ಯಾವ ರಾಜಕೀಯ ಪಕ್ಷವೂ ಇದಕ್ಕೆ ನ್ಯಾಯ ಕೊಡಿಸಲಿಲ್ಲ. ನಮಗಿಲ್ಲಿ ಅವ್ರ ಮೇಲೆ ಆರೋಪ ಇಲ್ಲ. ನಾವು ಆರೋಪ ಮಾಡ್ತಾನಲ್ಲ ಅವ್ರ ಮೇಲೆ ಸಂಶಯ ಅದ. ಅದು ಎನ್ಕ್ವೈರಿ ಯಾಕೆ ಬರ್ತಾಯಿಲ್ಲ ಅವ್ರನ್ನ ಅನ್ನೋದು ಅಷ್ಟೇ ಇಲ್ಲಿ ಪ್ರಶ್ನೆ. ನಮ್ಮ ಹೋರಾಟಗಾರರದ್ದು ಅದದು. ನಮ್ಮ ತಿಮ್ಮರೊಡ್ಡಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವ್ರ ಜೊತೆಗಾರರು ಎಲ್ಲರೂ ಒಂದೇ ಪ್ರಶ್ನೆ ಏನಪ್ಪ, ನಿಮ್ಮ ಎನ್ಕ್ವೈರಿ ಮಾಡಿಸ್ರಿ, ನಿಮ್ಮ ತನಿಖೆ ಮಾಡಿಸ್ರಿ. ಏನು ತಪ್ಪಂತ ನಿಮ್ಮ ತನಿಖೆ ಮಾಡಿಸಿದ್ರೆ ಅಪರಾಧ ಆಗ್ತದೆ. ಅದ್ರಲ್ಲಿ ಇಲ್ಲ ಅನ್ನೋದೇನು ಪ್ರೂವ್ ಆದ್ರೆ ನೋಡು ಮುಂದಿನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ತನಿಖೆಗೆ ಅವಕಾಶ ಸಿಗ್ತಾ ಇಲ್ಲ. ಸರ್ಕಾರವು ಕಾಳಜಿ ತೆಗೆದುಕೊಳ್ತಾ ಇಲ್ಲ. ಹಿಂದಿನ ಬಿಡಪ್ಪ BJP ಸರ್ಕಾರದ ಹಿಂದುತ್ವದ ಅಂತ ಹೇಳ್ತಾ ಇದ್ರು. ಇವರು ಹಿಂದುತ್ವವಾದಿಗಳನ್ನ ತಿಮ್ಮರೊಡ್ಡಿ ಅವರು. ಹೀಗಾಗಿ BJP ಮತ್ತು ಅವ್ರ ಮಧ್ಯೆ ದೊಡ್ಡ ತಿಕ್ಕಾಟ ಬಂದದ್ದು, ಅದು ಬೇರೆ. ಅದು ಬಟ್ಟಿನ ಸೌಜನ್ಯಗಳ ವಿಷಯದಲ್ಲಿ ನ್ಯಾಯ ಸಿಗಬೇಕಾಗಿದೆ, ಅವು ಬೆನ್ಮೂಲ ನ್ಯಾಯ ಸಿಗಬೇಕಾಗಿದೆ. ಈ ದಿಶೆಯಲ್ಲಿ ಇತ್ತೀಚೆಗೆ ಭಾಳಷ್ಟು ಹೆಚ್ಚು ಕಡಿಮೆ ಈ ವಿಷಯದಲ್ಲೇ ನಮ್ಮ ಅಲ್ಲಿಯ ಧಾರ್ಮಿಕ ಮುಖಂಡರು ಇದನ್ನು ಮುಚ್ಚಿ ಹಾಕಲೇಬೇಕಪ್ಪ ಅನ್ನೋ ದೃಷ್ಟಿಟ್ಕೊಂಡೋ ಏನೋ ಒಂದಿಷ್ಟು ಏನು ಮಾಡಿಬಿಟ್ಟಿದ್ರಪ್ಪ ಅಂದ್ರೆ ಇಂಥ ವಿಡಿಯೋಗಳನ್ನು ಸೌಜನ್ಯ ಮೇಲೆ ಬಂದಂಥ ಪ್ರಕರಣ, ಅದರಲ್ಲಿ ಅವರ ಹೆಸರು ಬಗ್ಗೆ ಬಂದಂಥ ಪ್ರಕರಣಗಳನ್ನು ಆದಷ್ಟು ಪ್ರಸಾರ ಮಾಡಿಕೊಡೋದು ಅಂತೇಳಿ ಹೈಕೋರ್ಟಿನ ತಡೆ ತಂದು ಅನೇಕ ವಿಷಯಗಳನ್ನ ಹೊರಗೆ ಬರೆದಂಗೆ ಮಾಡಿದರು. ಆ ದಿಶೆಯಲ್ಲಿ ಅವರು ಯಶಸ್ವಿನೂ ಆಗ್ತಾಯಿದ್ರು. ಅದು ಇತ್ತೀಚೆಗೆ ಸಮೀರ್ ಅನ್ನೋಂಥ ಒಬ್ಬ ಯುವಕ ಯೂಟ್ಯೂಬರ್ ಧೈರ್ಯ ಮಾಡಿ ನಿಜ ಘಟನೆಗಳನ್ನೆಲ್ಲ ಜೋಡಿಸ್ಕೊಂಡು ಹೊಸ ಒಂದು ಕಾರ್ಯಕ್ರಮ ಅಥವಾ ಒಂದು ವಿಡಿಯೋ ಮಾಡಿಬಿಟ್ಬಿಟ್ರು. ಅದು ದೊಡ್ಡ ಇವತ್ತು ಸಂಚಲನ ಮಾಡಿದ್ರು. ಆಲ್ರೆಡಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸುತ್ತಮುತ್ತ ಎಲ್ಲ ದೊಡ್ಡ ಪ್ರಸಾರ ಆಗಿತ್ತು ಧರ್ಮಸ್ಥಳದ ಬಗ್ಗೆ. ಯಾಕಂದರೆ